ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಿದ್ದೀನಿ. ಬನ್ನಿ, ನಾನು ನೈಟ್ಲಿದ್ದ ಉಡೆ ಕಂಟಿನ್ಯೂ ಮಾಡಾಕತ್ತೀನಿ. ಇಲ್ಲಿ ನಾನು ಇವಾಗ ಪಲ್ಯ ಮಾಡಾಕತ್ತೀನಿ. ರೊಟ್ಟಿ ಸ್ವಲ್ಪ ಬೆಳಗ್ಗೆ ಮಾಡಿದ್ದು ರೊಟ್ಟಿ ಅದಾವ್ರಿ, ಹಂಗಾಗಿ ರೊಟ್ಟಿ ಏನು ಮಾಡಿಲ್ಲ, ಪಲ್ಯ ಅಷ್ಟೇ ಮಾಡಾಕತ್ತೀನಿ. ಇಲ್ಲಿ ನಮ್ಮ ಮನೆ ಮುಂದ್ಗಡೆ ತುಪ್ಪರ ಬಳ್ಳಿ ಐತ್ರಿ. ಆ ತುಪ್ಪರ ಬಳ್ಳಿನ ಇವಾಗ ಪಲ್ಯ ಮಾಡಾಕತ್ತೀನಿ. ಫಸ್ಟ್ ಟೈಮ್ ರೀ, ನಾನು ಇಷ್ಟು ಎತ್ತರ ಆಗಿಂದ ಫಸ್ಟ್ ಟೈಮ್ ನಾನು ತುಪ್ರಕಾಯಿ ಪಲ್ಯ ತಿಂತಾ ಇರೋದು. ಬನ್ನಿ ಮಾಡೋಣ. ಅದಕ್ಕೆ ಜಸ್ಟ್ ಇವಾಗ ಒಂದು ಟೊಮೊಟೊ ಮತ್ತು ಈರುಳ್ಳಿನ ಅಷ್ಟು ಹಾಕ್ಕೊಂಡು ಇದು ಮಾಡಾಕತ್ತೀನಿ. ಅದಕ್ಕೆ ಎಲ್ಲರೂ ಮಾಡಿರ್ತಾರೆ, ನಾನು ಏನೋ ಅದನ್ನು ವಿಡಿಯೋನ ಶೇರ್ ಮಾಡ್ಕೊಂತ ಜಸ್ಟ್ ಯಾವ ಥರ ಮಾಡ್ತೀನಿ ಅಂತಂದು ಸಿಂಪಲ್ಲಾಗ್ರಿ. ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಹಾಕಿ ಜಸ್ಟ್ ಜೀರಿಗೆ, ಸಾಸಿವೆ, ಉಪ್ಪು, ಖಾರ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಹೀರೆಕಾಯಿ ಪಲ್ಯ ಮಾಡ್ತೀವಲ್ರಿ, ಅದೇ ಥರನ ಟೇಸ್ಟು. ಬಟ್ ತಿನ್ಬೇಕಾದ್ರೆ ಟೇಸ್ಟ್ ಏನೂ ಚೇಂಜ್ ಆಗೋಲ್ಲ, ಅದೇ ಟೇಸ್ಟ ಬರ್ತೈತಿ. ಹಂಗಾಗಿ ಅದೇ ಟೇಸ್ಟ್ ಥರನ ಇದು ಮಾಡಿ ಸ್ವಲ್ಪ ಇದಕ್ಕೆ ಶೇಂಗಾ ಪುಡಿ ಜಾಸ್ತಿನೇ ಹಾಕೋಬೇಕು. ನೋಡಿರಿ, ಇಲ್ಲಿ ನಾನು ಬೆಳಗ್ಗೆ ದೋಸೆ ಮಾಡಿದ್ದೆ. ದೋಸೆ ಮಾಡಬೇಕಾದ್ರೆ 1-2 ದೋಸೆ ಹಾಕ್ಯಂಡು ಹೋಗಿ ತಿನ್ಕೊಂತ ಟಿವಿ ಮುಂದೆ ಕುಂತ್ಕೊಂಡಿದ್ನಿ. ಮುಂದ್ಗಡೆ ಹೋಗಿ ಟಿವಿ ಮುಂದೆ ಕುತ್ಕೊಂಡಿನಿ. ಅಲ್ಲಿ ಹಂಚಿನ ದೋಸೆ ಹಾಕಿದ್ದು ನೆನಪೇ ಇಲ್ಲ. ಆ ದೋಸೆ ಎಲ್ಲ ಸೀದೋಗಿ ಈ ಥರ ಆಗೈತ್ರಿ. ನೋಡಿ, ನಂತರ ಯಾರೆಲ್ಲ ಮಾಡಿರ್ತೀರಿ ನೆನಪೇ ಇಲ್ಲರಿ. ಮನೆ ಎಲ್ಲ ಹೊಗೆ ಆಗೈತಿ. ಹೊಗೆ ಎಲ್ಲ ಆಗಿಂದ ಅವಾಗ ನೆನಪಾಗೈತಿ, ಇದೇನು ಹೊಗೆ ಎಲ್ಲ ಮನೆ ತುಂಬ ಹೊಗೆ ತುಂಬೈತಲ್ಲ. ಪಲ್ಯ ಅಲ್ಲಿ ಏನಾರು ಇಟ್ಟು ಬಂದೀನಿ ಏನಂತ ಹಾಲು ಕಾಯಕ್ಕೆ ಇಟ್ಟಿನಂತ ಮಾಡಿದ್ದೆ. ಬಟ್ ಹಾಲೆಲ್ಲ ದೋಸೆನೇ ಸೀದೋಗಿತ್ತು. ಎಲ್ಲ ದೋಸೆ ಎಲ್ಲ ಸೀದೋಗಿ ಹಂಚಿನಾಗೆ ಎಲ್ಲ ಕರ್ಗಾಗ್ಬಿಟ್ಟೈತ್ರಿ. ಅಡುಗೆ ಮನೆ ಎಲ್ಲ ಹೊಗೆ ತುಂಬಿ ಎಲ್ಲ ಒಂಥರ ಏನೂ ಕಾಣ್ತಾ ಇದ್ದಿಲ್ಲ, ಅಷ್ಟೊಂದು ಹೊಗೆ ತುಂಬಿಟ್ಟಿತ್ತು. ಬನ್ನಿ, ಇವಾಗ ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲನೂ ಹಾಕ್ಕೊಂಡು ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಇವತ್ತು ಊರಿಂದ ನಮ್ಮನು ಮತ್ತು ನಮ್ಮವರು ಇಬ್ಬರು ಬರಾಕತ್ತಾರ. ಇವಾಗ ನೈಟು ಅವರು ಬರಾಕತ್ತಾರ. ಬೆಳಗ್ಗೆನ ಬರ್ತೀನಿ ಅಂದಿದ್ರು, ಬಟ್ಟು ಬೆಳಗ್ಗೆ ಬರಲಿಲ್ಲ. ಹಂಗಾಗಿ ನೈಟ್ ಆಯ್ತು. ಇನ್ನೂ ಅವ್ರು ಬರತ್ಲೆ ಅಡುಗೆ ಎಲ್ಲ ರೆಡಿ ಮಾಡಿದ್ವಿ ಅಂತ ಬಂದಿಂದ ಊಟ ಮಾಡೋಕ್ಕೆ ಬರುತ್ತೆ. ಹಂಗಾಗಿ ಅಡುಗೆ ಮಾಡಾಕತ್ತೀವಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಕಮ್ಮಿನ ಹಾಕ್ಬೇಕ್ರಿ. ನಾನು ನೀರು ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಿನಿ. ಜಾಸ್ತಿನೇ ನೀರು ಬಿಡ್ತೈತಿ ಇದು. ಹೀರೆಕಾಯಿ ಆ ಥರ ಅಲ್ಲ, ಹೀರೆಕಾಯಿ ಸ್ವಲ್ಪ ನೀರು ಹಾಕಿದ್ರು ಏನೂ ಅನ್ಸೋದಿಲ್ಲ. ಇದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ತಿರ್ತೀವಲ್ಲ, ಎಣ್ಣೆಗೆ ಫ್ರೈ ಮಾಡಬೇಕಾದ್ರೇ ನೀರು ಸ್ವಲ್ಪ ಜಾಸ್ತಿನೇ ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಳ್ಳೋಣ. ಶೇಂಗಾ ಪುಡಿ ಹಾಕ್ಯಂದ್ರೆ ಟೇಸ್ಟಾಗಿರುತ್ತೆ. ಹಂಗಾಗಿ ಶೇಂಗಾ ಪುಡಿ ಹಾಕ್ಕೊಳ್ಳೋಣ. ನಾನು ಕೇಳಿದ್ರಿ ಇದು ಯಾವ ಥರ ಪಲ್ಯ ಮಾಡೋದಂತಂದು, ಹಂಗಾಗಿ ನಾನು ಯಾವ ಥರ ಮಾಡಕತ್ತೀನಿ ಅಂತಂದು ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹೀರೆಕಾಯಿ ಪಲ್ಯ ಯಾವ ಥರ ಮಾಡ್ತೀವಿ ಅದೇ ಥರನ ಮಾಡ್ಬೇಕಂತಂದರು. ಹಂಗಾಗಿ ನಾನು ಅದೇ ಥರನ ಮಾಡಾಕತ್ತೀನಿ. ಬಟ್ಟು ನೀರು ಜಾಸ್ತಿನೇ ಬಿಡ್ತೈತಿ, ಅದು ಒಂದು ಖುಷಿ. ಹಂಗಾಗಿ ನೀರೇನು ಜಾಸ್ತಿ ಹಾಕ್ಬಿಡೋದು. ಅಲ್ಲಿ ನಮ್ಮ ಸಾನಿ ಹೊರ್ಗಡೆ ಕುಂತ್ಕೊಂಡು ಟಿ ವಿ ನೋಡಕತ್ತಿದ್ಲು. ಟಿ ವಿ ನೋಡ್ಬೇಕಾದ್ರೆ ಏನೋ ನೋಡ್ಬಾ ಅಂತ ಕರೆಯಕತ್ತಿದ್ಲ್ರಿ. ಹಂಗಾಗಿ ನಾನು ಅಡುಗೆ ಮಾಡೋದು ಬಿಟ್ಟು ಹೋಗಿ ಹಾಕಿದ್ದು ನೋಡಕತ್ತಿದ್ದೆ. ಏನಿಲ್ಲ, ಟಿವಿಯಾಗ ಚಿಂಟು ಹಚ್ಚಾಳ. ಚಿಂಟು ಹಚ್ಬೇಕಾದ್ರೆ ಅದೇನೋ ಮುಟ್ಟು ಬಿದ್ದನಂತೆ, ಅದನ್ನು ತೋರ್ಸಕ್ಕೆ ಕರೆಯಕತ್ತಿದ್ಲ್ರಿ ನನ್ನ. ಇವತ್ತು ಖುಷಿ ವಿಷಯ ಏನಂದ್ರೆ, ಇವತ್ತು ತಿರ್ಗಾ ಊರಿಂದ ನಮ್ಮನು ಮತ್ತು ನಮ್ಮವ್ವ ಇಬ್ಬರು ಬರಾಕತ್ತಾರ. ಟೈಮ್ ಬಂದು 7 ಆಗೈತ್ರಿ, ಇನ್ನೂ ಬಂದಿಲ್ಲ. ಯಾಕಂದ್ರೆ ಲೇಟಾಗಿಬಿಟ್ರ. ಹಂಗಾಗಿ ಇವತ್ತಂದ್ರೆ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ರೀ. ಯಾಕಂದ್ರೆ ನಮ್ಮವ್ವ ಬರಾಕತ್ತಾಳಲ್ಲ, ಹಂಗಾಗಿ ಖುಷಿಯಾಗಿದ್ದೀನಿ. ಬೆಳಗ್ಗೆನೆ ಬರ್ತಾರೆ ಅಂದ್ಕೊಂಡಿದ್ದೆ, ಬೆಳಗ್ಗೆ ಬರಲಿಲ್ಲ. ನಮ್ಮನು ಅವ್ರು ಹೊಲ್ದಾಗ ಕೆಲಸ ಇತ್ತಂತೆ, ಹಂಗಾಗಿ ಕೆಲ್ಸಕ್ಕೆ ಹೋಗಿದ್ರು. ಅಲ್ಲಿಂದ 2 ಗಂಟೆಗೆ ಬಸ್ ಹತ್ತೇರಿ, ಇನ್ನೂ ಟೈಮ್ ಬಂದಿಲ್ಲ. ಯಾಕಂದ್ರೆ ಬಿಜಾಪುರಕ್ಕೆ ಬಂದು 6 ಗಂಟೆಗೆ ಬಿಜಾಪುರಕ್ಕೆ ಬಂದಾರ. ಬಿಜಾಪುರಕ್ಕೆ ಬಂದು ಬಿಜಾಪುರ್ಲಿದ್ದ ಚಡ್ಚನ್ಕ 7 ಗಂಟೆಗೆ ಬಸ್ ಐತಿ. ಆ ಬಸ್ಸಿಗೆ ಬರಾಕತ್ತಾರ. ಅಲ್ಲಿಂದ ಬರ್ಬೇಕಾದ್ರೆ ಬಿಜಾಪುರ್ಲಿದ್ದ ಬರ್ಬೇಕಾದ್ರೆ ಏನಿಲ್ಲ ಅಂದರೂ 1.5 ತಾಸು ಆಗುತ್ತೆ ರೀ. ಹಂಗಾಗಿ ಅವ್ರು ಬರತ್ಲೆ ನಾವು ಇವಾಗ ಅಡುಗೆ ಮಾಡಿದ್ರಾಯ್ತು. ಇವತ್ತು ಮಂಗಳವಾರ ರೊಟ್ಟಿ ಮಾಡಲ್ಲ, ಏನು ಮಾಡಲ್ಲ. ಸದ್ಯಕ್ಕೆ
ನೀನು ಮಾಡಿದ್ದು ರೊಟ್ಟಿ ಅದಾವ, ರೊಟ್ಟಿ ಅಂತೂ ಜಗ್ಗದು. ಸ್ವಲ್ಪ ತುಪ್ಪರಕಾಯಿ ಪಲ್ಯ, ಬೆಳಗ್ಗೆದ್ದು ಚಟ್ನಿ, ದೋಸೆ ಇಟ್ಟು ಎರಡು ಹಂಗೈತಿ. ಆಯಿತು. ನಾನು ನಮ್ಮನು ನಮ್ಮ ಸಾನಿ ದೋಸೆ ತಿಂತೀವಿ, ನಮ್ಮವರು ರೊಟ್ಟಿ ತಿಂತಾರೆ. ಹಾಗಾಗಿ ಸ್ವಲ್ಪ ಬ್ಯಾಳಿ ಸಾಂಬಾರು ಮಾಡೀನಿ. ಬ್ಯಾಳಿ ಸಾಂಬಾರು ಐತಿ. ಹಾಗಾಗಿ ಇಷ್ಟು ಮಾಡಿ ಪಲ್ಯ ಎಲ್ಲ ಆಗಿಂದ ದೋಸೆ ಎಲ್ಲ. ಇನ್ನೊಂದು ಟೈಮು ಫೋನ್ ಹಚ್ತೀನಿ ಅವರಿಗೆ, ಎಲ್ಲಾದ್ರಂತ ಕೇಳಿ ಅವರು ಊರು ಸನಿ ಬಂದಾಗ ದೋಸೆ ಹಾಕಿದೀವಿ ಅಂದ್ರೆ ಅವ್ರು ಬರತ್ಲೆ ದೋಸೆ ಎಲ್ಲ ರೆಡಿ ಆಗ್ತಾವ. ಎಲ್ರು ಕೂತು ಊಟ ಮಾಡ್ರಿ. ನಿಮ್ಮಂತರೂ ಸಿಕ್ಕಾಪಟ್ಟೆ ಖುಷಿ ಆಗಕತ್ತೈತಿ. ಆಮೇಲೆ ಇವತ್ತು ಒಂದು ಲಂಚ್ ಬ್ಯಾಗ್ ಹೊಲ್ದಿನ್ರಿ ನಾನು. ಫಸ್ಟ್ ಟೈಮ್ ಲಂಚ್ ಬ್ಯಾಗ್ ಹೊಲ್ದಿದ್ರಿ. ಸಣ್ಣ ಲಂಚ್ ಬ್ಯಾಗ್ ತಮ್ಮ ಸಣ್ಣ ಅದನ್ನ. ಬಟ್ ಇದು ಪಿಂಕ್ ಕಲರು. ಬಟ್ ಪಿಂಕ್ ಕಲರು ದಾರ ಇದ್ದಿಲ್ಲ, ಪಿಂಕ್ ಕಲರ್ ದಾರ ಕಾಲಿತ್ತು. ಹಂಗಾಗಿ ಗ್ರೀನ್ ಕಲರ್ ದಾರ ಇತ್ತು ರಟ್ಟೆಗ. ಅದೇ ಗ್ರೀನ್ ಕಲರ್ ಮೊನ್ನೆ ಬ್ಲೌಸು ಗ್ರೀನ್ ಕಲರ್ ಬ್ಲೌಸ್ ಹೊಲಿದೆ, ಅದೇ ದಾರ ಇತ್ತು. ಹಂಗಾಗಿ ಅದೇ ದಾರನ ಯೂಸ್ ಮಾಡೀನಿ ನೋಡ್ರಿ. ಚೆನ್ನಾಗಿ ಅನ್ಸಾಗತ್ತಲ್ಲ. ನಂಗಂತರೂ ಈ ಥರ ನಾವೇ ಏನಾದರೂ ಹೊಸದಾಗಿ ಕ್ರಿಯೇಟ್ ಮಾಡ್ತೀವಲ್ಲ, ತುಂಬಾ ಖುಷಿ ಆಗುತ್ತಾ. ಎಲ್ಲ ಮನೆ ಪಾಪು ಬಂದೈತ್ರಿ. ಏನು ಮಾಡಾಗತ್ತೆ ಕೇಳಾಗತ್ತಾಳಕ್ಕೆ ನನಗೆ. ಏನು ಮಾಡಾಗತ್ತಿ? ಫೋನ್ ಬೇಕಾ? ಹಾಂ, ಫೋನ್ ಬೇಕಾ? ಬೇಡ ಬೇಡ ನೀ ಎಷ್ಟು ಚೆನ್ನಾಗಿ ಅನ್ಸಾಗತ್ತೈತಲ್ರಿ ಬ್ಯಾಗು. ಸಾನಿ ಆರಾಮ್ ಒಂದು 2 ಬಾಟ್ಲಿ ಒಂದು ಟಿಫಿನ್ ಬ್ಯಾಗ್ ಆರಾಮ್ ಬಿಟ್ಕೊಂಡು ಹೋಗೋದು, ಅಷ್ಟು ದೊಡ್ಡದಲ್ಲಿದ್ದೀನಿ. ಆಮೇಲೆ ಮೀಶೋದೊಳಗೆ ಆರ್ಡ್ರ್ ಮಾಡಿ ಸಾಕಾಯ್ತು. ಯಾಕಂದ್ರೆ ಆರ್ಡ್ರ್ ಮಾಡಿದ್ವು ಸ್ವಲ್ಪ ಕ್ವಾಲಿಟಿ ಸರಿನಾ ಬರೋವರೆಗೂ ಈ ಥರ ಇಲ್ಲಿ ಕೆಳಗೆ ಹೋಗ್ಬಿಡ್ತಿದ್ವು. ಏನೋ ಮೀಶೋದವ್ರ ಪ್ರಾಬ್ಲಮ್ಮು ಅಥವಾ ನಮ್ಮ ಸಾನಿ ಪ್ರಾಬ್ಲಮ್ಮು ಒಂದು ಗೊತ್ತಿಲ್ಲ. ಲಂಚ್ ಬ್ಯಾಗ್ ಅಂತೂ ಜಾಸ್ತಿನೇ ಹಾಳಾಗತ್ತಿದ್ವು. ಹಂಗಾಗಿ ಬೇಡ ನಾನು ಸೆಲ್ಫಿ ಸ್ಟ್ಯಾಂಡ್ ಕಿತ್ತಾಕತ್ತೈತಿ. ಪಲ್ಯ ರೆಡಿ ಐತ್ರಿ. ಹಂಗಾಗಿ ಬೇಡ ಈ ಸರಿ ನಾನೇ ಹೊಲ್ದ್ರೆ ಆಯ್ತಂತಂದು ಒಳಗಡೆ ಅಕ್ಕಿ ಚೀಲ ಬರುತ್ತಲ್ರಿ, ಆ ಅಕ್ಕಿ ಚೀಲ ಹಾಕಿ ಒಳಗಡೆ ಒಂದು ಡಬ್ಬೆ ಹಾಕಿ ಆಮೇಲೆ ಅಕ್ಕಿ ಚೀಲ ಫ್ರಂಟ್ ಹಾಕಿ ಹೊಲ್ದಿನಿ. ಇಲ್ಲೊಂದು ದುಡ್ಡು ಹಾಕಿ ಆಮೇಲೆ ಒಳಗಡೆ ಅಕ್ಕಿ ಚೀಲ ಹಾಕಿನಿ. ತುಂಬಾ ಗಟ್ಟಿಯಾಗಿರುತ್ತಲ್ಲ. ಎಷ್ಟು ಕಿತ್ತಿ ಎಷ್ಟು ಹಿಂಗ ಸಿಗ. ಈಗ ನಮ್ಮ ಸಾನಿ ಜಾಸ್ತಿ ಮಾಡೋದು ಟಿಫಿನ್ ಬಾಕ್ಸ್ ಹಿಂಗ ಮಾಡ್ಕೊಂತ ಬರ್ತಾಳ್ರಿ. ಹಂಗಾಗಿ ಒಜ್ಜಿಗೆ ಕೆಳಗೆ ಅವರು ಒಂದೊಂದೇ ಹೊಲ್ಗಿ ಹಾಕಿರ್ತಾರಲ್ಲ, ಹಂಗಾಗಿ ಅದು ಕಿತ್ತೋಗಿರ್ತಾ. ಹಿಂಗೆ ತಿರ್ಗಿಸ್ಕೊಂತ ಬರತ್ಲೆ ಟಿಫಿನ್ ಬಾಕ್ಸ್ ಎಲ್ಲ ಇದಾಗಿರ್ತಾವೆ. ಬೆಳಗ್ಗೆ ಅನ್ನ ಸಾರು ಓದಿರ್ತಾಳಲ್ರಿ. ಅನ್ನ ಸಾರು ಹೋದಾಗ ಹಿಂಗೆ ತಿರ್ಗಿಸ್ಕೊಂತ ಹೋಗತ್ಲೆ ಅನ್ನ ಸಾಂಬಾರು ಎಲ್ಲ ಕಲ್ಲು ಕಿತ್ತೋಗಿರ್ತಾವ ಅಥವಾ ಸಾಂಬಾರು ಚೆಲ್ಕೊಂಡು ಹೋಗಿರ್ತಾವ, ಒಂದು ಗೊತ್ತಾಗಲ್ಲ. ಆ ಥರ ಮಾಡ್ಕೊಂಡು ಹೋಗಿರ್ತಾವ. ನಾನು ಮತ್ತೆ ನಮ್ಮ ಓವರ್ ಬಂದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಬೆಳಗ್ಗೆ ದೀಪ ಹಚ್ಚಿದ್ದು ಎಷ್ಟು ಚೆನ್ನಾಗಿ ಕಾಣಿಸಾಗತ್ತಲ್ಲ. ಏನೋ ಈ ಥರ ದೇವ್ರ ಪೂಜೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತೈತಿ. ಬೆಳಗ್ಗೆ ಹಚ್ಚಿದ ದೀಪ ಸಾಯಂಕಾಲ ಏನು ದೀಪ ಹಚ್ಚಿಲ್ಲ. ಆದ್ರೂ ಬನ್ನಿ ಇವಾಗ ನಮ್ಮವ್ರಿಗೆ ಫೋನ್ ಹಚ್ಚಿದ್ನೆ, ಇಲ್ಲೇ ಬರಾಕತ್ತಾರಂತೆ. ಹಂಗಾಗಿ ದೋಸೆ ರೆಡಿ ಮಾಡಮ್ಮ. ದೋಸೆ ಇಟ್ಟು ಒಂದ್ರಾಗ ಫ್ರಿಜ್ನಾಗ ಇಟ್ಟಿದ್ನಲ್ರಿ, ಜಾಸ್ತಿನೇ ಅಳಕಾಗಿ ಈ ಥರ ಬಿರುಕು ಬರಾಕತ್ತಾವ. ಹಿಂಗ ಕೊನ್ನೂರ್ ಮೇಲೆ ಬಂದ್ರಿ ನೀವೀಗ?
ಮೇಲೆ ಬರುತ್ತೆ ಮತ್ತೆ ನಿಡ್ಗುಂದೆ ತಿಡ್ಗುಂದೆ ತಿಡ್ಗುಂದಿ ಅಲ್ಲ ತಿಡ್ಗುಂದಿ ಮೇಲೆ ಬರುತ್ತೆ.